ಹಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಪತ್ರೊಡೆಯನ್ನು ಮಾಡ್ತಾಯಿದ್ದೇನೆ. ಪತ್ರೊಡೆ ಎಲ್ಲರಿಗೂ ಮಾಡೋದು ಗೊತ್ತು. ಕರಾವಳಿ ಭಾಗದಲ್ಲಂತೂ ತುಂಬಾ ಫೇಮಸ್. ಎಲ್ಲರೂ ಹೆಚ್ಚಾಗಿ ಮಾಡೋದು ಕೆಸುವಿನ ಎಲೆಯಿಂದ. ಈ ಮಳೆಗಾಲ ಬಂತೆಂದರೆ ಕೆಸುವಿನ ಎಲೆ ಎಲ್ಲ ಕಡೆ ಸಿಗ್ತದೆ, ಹಾಗೆಯೇ ಎಲ್ಲರೂ ಮಾಡ್ತಾರೆ. ಹಾಗೆ ಈ ಮಳೆಗಾಲದಲ್ಲಿ ಇದನ್ನು ತಿನ್ನಲೇಬೇಕು. ಆದರೆ ನಾನು ಇವತ್ತು ಕೆಸುವಿನ ಎಲೆಯಿಂದ ಮಾಡೋದಲ್ಲ, ಬೇರೆಯೇ ಒಂದು ಎಲೆಯಿಂದ ಮಾಡೋದು. ಇದು ಕೂಡ ಮಳೆಗಾಲದಲ್ಲಿ ಮಾತ್ರ ಸಿಗೋದು. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಹಾಗಾಗಿ ಇದರಿಂದ ಇವತ್ತು ನಾನು ಪತ್ರೊಡೆಯನ್ನು ಮಾಡ್ತೇನೆ. ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ ಎಲೆ ಯಾವುದೆಂದರೆ ಇದೆ ನೋಡಿ. ಇದು ಯಾವ ಎಲೆ ಅಂತ ನಿಮಗೆ ಇವಾಗ ಗೊತ್ತಾಗ್ತದೆ ನೋಡುವಾಗ. ನೋಡಿ, ಕೆಲವರಿಗೆ ಗೊತ್ತಿದೆ ಇದು ಯಾವ ಎಲೆ ಅಂತೇಳಿ. ಇದು ತಜಂಕ್ ಸೊಪ್ಪು, ತೊರಾ ಲೀವ್ಸ್ ಅಂತ ಹೇಳ್ತಾರೆ. ಇದು ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬಾ ಬೆನಿಫಿಟ್ಸ್ ಇದರಲ್ಲಿದೆ. ಹಾಗಾಗಿ ಮಳೆಗಾಲದಲ್ಲಿ ಈ ಹಳ್ಳಿ ಕಡೆ ಹೆಚ್ಚಿನವರು ಇದನ್ನು ತಿಂತಾರೆ. ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡ್ತೇನೆ. ಮೊದಲಿಗೆ ಇವಾಗ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿಕೊಳ್ತೇನೆ. ಮತ್ತು ಇದಕ್ಕೆ ಬೇಕಾದ ಮಸಾಲವನ್ನು ಕೂಡ ರೆಡಿ ಮಾಡ್ತೇನೆ. ನೋಡಿ, ಇಲ್ಲಿ ಇವತ್ತು ತಗತೆ ಸೊಪ್ಪಿನ ಪತ್ರೊಡೆ ಮಾಡಲಿಕ್ಕೆ ಇಲ್ಲಿ ನಾನು 10 ಒಣಮೆಣಸು, 4 ಬೆಳ್ಳುಳ್ಳಿ ಹೆಸರು, 1 ನೀರುಳ್ಳಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಅರಸಿನ, 1 ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನವನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಇಲ್ಲಿ ನೋಡಿ, ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು. ಇಲ್ಲಿ 2 ಪಾವು ಆಗುವಷ್ಟು ರೇಷನ್ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಇವಾಗ ಚೆನ್ನಾಗಿ ನೆಂದಿದೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ತೇನೆ. ಇದನ್ನು ಒಂದೇ ಸಲ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹಾಗಾಗಿ 2 ಬ್ಯಾಚ್ ಮಾಡಿ ಇದನ್ನು ಗ್ರೈಂಡ್ ಮಾಡ್ತೇನೆ. ಅದಷ್ಟು ಅಕ್ಕಿಯನ್ನು ಹಾಕಿ ಆಯಿತು. ಆ ಅಕ್ಕಿಗೆ ಇಲ್ಲಿ 5 ಮೆಣಸು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿಯನ್ನು ಹಾಕ್ತೇನೆ. ಇನ್ನೊಂದು ಸರಿ ಗ್ರೈಂಡ್ ಮಾಡುವಾಗ ಹಾಕಬೇಕು ಅಂತಿಲ್ಲ, ಎಲ್ಲವನ್ನು ಒಂದರಲ್ಲೇ ಹಾಕ್ತೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪು, ಹಾಗೆಯೇ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಇವಾಗ ಉಳಿದ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡಿ ಆಯಿತು. ಇವಾಗ ಎಲ್ಲ ತಗತೆ ಸೊಪ್ಪನ್ನು ಕ್ಲೀನ್ ಮಾಡಿ ಆಯಿತು. ಇನ್ನಿದನ್ನು ತೊಳೆದು ಸಪೂರವಾಗಿ ಕಟ್ ಮಾಡಿ ಮತ್ತೆ ಪತ್ರೊಡೆಯನ್ನು ಮಾಡೋದು. ತಗತೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತಂದೆ. ಇನ್ನಿದನ್ನು ಸಪೂರವಾಗಿ ಕಟ್ ಮಾಡಬೇಕು.
ನೋಡಿ ಇವಾಗ ತಗತೆ ಸೊಪ್ಪನ್ನು ಈ ಥರ ಸಪೂರವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ನೋಡಿ ಇವಾಗ 2 ಬಾರಿ ಗ್ರೈಂಡ್ ಮಾಡಿದಂಥ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಲಿಕ್ಕಿಡೋದು. ಇವಾಗ ಎಲೆಯನ್ನು ತಂದು ಎಲೆಯನ್ನು ಸ್ವಲ್ಪ ಬಾಡಿಸಿಕೊಳ್ತಾ ಇದ್ದೇನೆ. ಇಲ್ಲಾಂದರೆ ಹಿಟ್ಟು ಹಾಕುವಾಗ ಎಲೆ ಹರಿಯುತ್ತದೆ. ಹಿಟ್ಟು ಮಿಕ್ಸ್ ಮಾಡಿ ಆಯಿತು. ಅದಕ್ಕೆ ಈ ತಗತೆ ಸೊಪ್ಪನ್ನು ಹಾಕ್ತೇನೆ. ಇದಕ್ಕೆ ಬೇಕಾದಷ್ಟೇ ತಗತೆ ಸೊಪ್ಪನ್ನು ಹಾಕ್ತೇನೆ, ಜಾಸ್ತಿ ಹಾಕುವುದಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ತೆಗೆದಿಟ್ಟಿದ್ದೇನೆ, ಬೇಕಿದ್ದರೆ ಹಾಕ್ತೇನೆ. ಇವಾಗ ಎಲ್ಲ ಸೊಪ್ಪನ್ನು ಕೂಡ ಹಾಕ್ತೇನೆ. ನೋಡಿ ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡಿ ರೆಡಿ ಆಯಿತು. ಇನ್ನು ಇದನ್ನು ಎಲೆಯಲ್ಲಿ ಹಾಕಿ ಕಟ್ಟಿಡ್ತೇನೆ. ಇವಾಗ ನೋಡಿ ಹಿಟ್ಟನ್ನು ಎಲೆಯಲ್ಲಿ ಹಾಕಿ ಆಯಿತು. ಇದನ್ನು ಈ ಥರ ಕಟ್ಟಿದರೆ ಆಯಿತು. ನೋಡಿ ನೋಡಿ ಎಲ್ಲವನ್ನು ಎಲೆಯಲ್ಲಿ ಹಾಕಿ ಕಟ್ಟಿ ಆಯಿತು. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ನೋಡಿ ನೀರು ಚೆನ್ನಾಗಿ ಬಿಸಿಯಾಗಿದೆ. ಹಾಗೆಯೇ ಇವಾಗ ಇದನ್ನು ಇಡ್ತೇನೆ. ಇನ್ನು ಬೇಗನೆ ಬೇಯ್ತದೆ, ಯಾಕೆಂದರೆ ನೀರು ಆಲ್ರೆಡಿ ಬಿಸಿಯಾಗಿದೆ. ಒಂದು 20 ನಿಮಿಷ ಬೆಂದರೆ ಸಾಕಾಗ್ತದೆ. ಇಲ್ಲಿ ಇವಾಗ ಮಸಾಲ ನೈಸಾಗಿ ಗ್ರೈಂಡ್ ಆಗ್ತಾ ಬಂತು. ಇನ್ನು ಇದನ್ನು ತೆಗಿತೇನೆ. ಇವಾಗ ಒಂದು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ. ಸ್ವಲ್ಪ ಸಾಸಿವೆ ಹಾಕಿದೆ. ಸಾಸಿವೆ ಹಾಕಿದ ಮೇಲೆ ಈರುಳ್ಳಿಯನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ಕರಿಬೇವು. ಇವಾಗ ಇದನ್ನು ಫ್ರೈ ಮಾಡಿಕೊಳ್ತೇನೆ. ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಮಸಾಲವನ್ನು ಹಾಕಿ ಕುದಿಸೋದು. ನೋಡಿ ಇಲ್ಲಿ ಇವಾಗ ನೀರುಳ್ಳಿ ಫ್ರೈ ಆಗ್ತಾ ಇದೆ. ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ, ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಮಸಾಲವನ್ನು ಹಾಕ್ತೇನೆ. ಇವಾಗ ಮಸಾಲ ಹಾಕಿ ಆಯಿತು. ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ನೋಡಿ ಬೇಯಿಸ್ಲಿಕ್ಕಿಟ್ಟಂಥ ಪತ್ರೊಡೆಯನ್ನು ಬೇಯಿಸ್ಲಿಕ್ಕಿಟ್ಟು 20 ನಿಮಿಷ ಆಯಿತು. ಇನ್ನು ಇದನ್ನು ತೆಗಿತೇನೆ. ನೋಡಿ ಇವಾಗ ಪತ್ರೊಡೆ ಚೆನ್ನಾಗಿ ಬೆಂದಿದೆ, ತೆಗೆದು ತಂದಿದ್ದೇನೆ. ಇದನ್ನೇನು ಕಟ್ ಮಾಡ್ತೇನೆ. ಇದು ಕಟ್ ಮಾಡಲಿಕ್ಕೆ ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಕಟ್ ಮಾಡೋದು. ಇಲ್ಲಿ ಮಸಾಲ ಕೂಡ ಇವಾಗ ಕುದೀತಾ ಇದೆ. ನೋಡಿ ಎಲ್ಲವನ್ನು ಇವಾಗ ಕಟ್ ಮಾಡಿ ರೆಡಿ ಮಾಡಿ ಆಯಿತು. ಇನ್ನು ಮಸಾಲಕ್ಕೆ ಹಾಕ್ತೇನೆ. ಇಲ್ಲಿ ಮಸಾಲ ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ.
ಕಟ್ ಮಾಡಿದ ಪತ್ರೊಡೆಯನ್ನು ಹಾಕಿ ಆಯಿತು. ಇನ್ನು ಒಂದು ಕುದಿ ಬಂದರೆ ಸಾಕು, ರುಚಿಯಾದ ಆರೋಗ್ಯಕರವಾದ ತಗತೆ ಸೊಪ್ಪಿನ ಪತ್ರೊಡೆ ರೆಡಿ ಆಗ್ತದೆ. ಇದು ಎಷ್ಟು ಸಾರು ಇದ್ದರೂ ಕೂಡ ಇನ್ನೆಲ್ಲ ಎಳ್ಕೊಳ್ತದೆ ನೋಡಿ. ಇವಾಗ ಪತ್ರೊಡೆ ಹಾಕಿ ಸಾರು ಇವಾಗ ಕುದೀತಾ ಇದೆ. ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ತಣ್ಣಗಾದ್ಮೇಲೆ ಈ ಸಾರೆಲ್ಲ ಚೆನ್ನಾಗಿ ಎಳ್ಕೊಂಡು ಟೇಸ್ಟಿಯಾದ ಪತ್ರೊಡೆ ರೆಡಿ ಆಗ್ತದೆ ನೋಡಿ. ರುಚಿಯಾದ ಹಾಗೂ ಆರೋಗ್ಯಕರವಾದ ತಗತೆ ಸೊಪ್ಪಿನ ಪತ್ರೊಡೆ ರೆಡಿ ಆಯಿತು. ನೋಡಿ, ಇವಾಗ ರುಚಿಯಾದ ಹಾಗೆಯೇ ಅಪರೂಪವಾಗಿ ಮಾಡುವಂತಹ ತಗತೆ ಸೊಪ್ಪಿನ ಪತ್ರೊಡೆ ಕೂಡ ರೆಡಿ ಆಯಿತು. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲಾದ ಪತ್ರೊಡೆ ರೆಸಿಪಿಯನ್ನು ಇಲ್ಲಿಗೆ ಏನು ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಂತ ಬಾಯ್.